ಇನ್ನು ಹೊಸ ವರ್ಷ ಬರ್ತಿರೋದ್ರಿಂದ ಹೊಸ ವರ್ಷದ ಸಂಭ್ರಮ ಎಷ್ಟರ ಮಟ್ಟಿಗೆ ಇರುತ್ತೆ ನಾವು ನೋಡ್ತೀವಿ. ಜನ ಹುಚ್ಚೆದ್ದು ಕುಣಿತಾರೆ. ಹೀಗಾಗಿ ಏನು ಅಂದರೆ ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಯೋಚನೆ ಮಾಡಲಾಗ್ತಾ ಇದೆ. ಅಂದರೆ ಯಾರು ಕೂಡ ಮಿತಿಮೀರಿ ವರ್ತನೆ ಮಾಡಬಾರ್ದು ಅಂತ ಪಾರ್ಟಿ ಪ್ರಿಯರು ಸ್ವಲ್ಪ ಜಾಗೃತವಾಗಿರಬೇಕು. ಗೃಹ ಸಚಿವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಪೊಲೀಸ್ ಅಧಿಕಾರಿಗಳನ್ನು ಕೂಡಿಸ್ಕೊಂಡು. ಅದಾದ ಮೇಲೆ ನಿರ್ಧಾರ ಹೊರಗಡೆ ಬರುತ್ತೆ. ಇದಾದ ಮೇಲೆ ಡಿಸೆಂಬರ್ 28ನೇ ತಾರೀಕು ಕೂಡ ಸಭೆ ನಡೆಸ್ತಾರೆ. ಅದು ನಾಳೆ ಬಿಟ್ಟು ನಾಡಿದ್ದು ಸಭೆ ನಡೆಸಿ ಆದಮೇಲೆ ಒಂದಷ್ಟು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನೆಲ್ಲ ಹೇಳ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಲೇಬೇಕು. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ ಬಿಟ್ಟು ನಾಡಿದ್ದು ಮತ್ತೆ ಸಭೆ ಸೇರ್ತಾರೆ. ಸಭೆ ಸೇರಿ ಪೊಲೀಸರ ಜೊತೆ ಚರ್ಚೆ ಮಾಡಿ ಒಂದಷ್ಟು ಕ್ರಮಗಳನ್ನು ಜರುಗಿಸೋದು. ಅಂದರೆ ಯಾವ ರೀತಿ ಏನು ಎತ್ತ ಮಾರ್ಗಸೂಚಿ, ಆ ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ವಿಪರೀತವಾಗಿ ಡ್ರಗ್ಸ್ ಸಿಕ್ಕಿದೆ. ಹಿಂದೆಂದೂ ಕೂಡ ಕಂಡು ಕೇಳರಿಯದಷ್ಟು. ಇದರ ಅರ್ಥ ಏನು? ಯಾರನ್ನು ಹಿಡಿದ್ರೂ ಕೂಡ ಗೊತ್ತಾಗ್ತಿರೋದೇನಪ್ಪ ಅಂತಂದರೆ ಹೊಸ ವರ್ಷದ ಸಂಭ್ರಮಾಚರಣೆಗೋಸ್ಕರ. ಇದು ಹೊಸ ವರ್ಷದ ಸಂಭ್ರಮಾಚರಣೆನ ಹೇಳೋಕ್ಕೆ ಸಾಧ್ಯನಾ? ಇದನ್ನು ನಾನು ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿದ್ದೆ. ಇದೇ ಟೈಮಲ್ಲಿ ಯಾರೂ ಕುಣಿಲಿಲ್ಲ, ಕುಪ್ಪಳಿಸ್ಲಿಲ್ಲ. ಅಲ್ಲೆಲ್ಲ ಲೈಟ್ ಹಾಕ್ಕೊಂಡಿದ್ರು, ಒಬ್ರಿಗೊಬ್ರು ವಿಶ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇಲ್ಲಿ ನಮ್ಮಲ್ಲಿ ಅತಿ ಹುಚ್ಚಾಟ. ಇದು ಯಾವ ಸೀಮೆ ಹೊಸ ವರ್ಷಾಚರಣೆ ಅನ್ನೋದು ದೇವರಿಗೆ ಗೊತ್ತು. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ 28ನೇ ತಾರೀಕು ಅಂದರೆ ಭಾನುವಾರ ನಮ್ಮ ಎಲ್ಲ ಆಫೀಸರ್ಸ್ಗಳ ಸಭೆ ಕರೆದಿದ್ದೇನೆ. ಐ ವಿಲ್ ಟೇಕ್ ದಿ ಸ್ಟಾಕ್ ಆಫ್ ದಿ ಸಿಚುವೇಶನ್. ಎಲ್ಲ ಏರಿಯಾಸ್ದು ಕೂಡ ಈಗಾಗಲೇ ಅವರು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. 28ಕ್ಕೆ ನಾನೇ ಖುದ್ದಾಗಿ ಸಭೆಯನ್ನು ಕರೆದಿದ್ದೇನೆ. ಅದರ ಬಗ್ಗೆ ಚರ್ಚೆ ಮಾಡಿ ಯಾರ್ಯಾರಿಗೆ ಏನೇನು ಸೂಚನೆ ಕೊಡಬೇಕೋ ಅದೆಲ್ಲ ಕೊಡ್ತೇವೆ. ಎಲ್ಲರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ನಾಳೆ ಬಿಟ್ಟು ನಾಡಿದ್ದು ಮತ್ತೆ ಸಭೆ ಸೇರ್ತಾರೆ. ಸಭೆ ಸೇರಿ ಪೊಲೀಸರ ಜೊತೆ ಚರ್ಚೆ ಮಾಡಿ ಒಂದಷ್ಟು ಕ್ರಮಗಳನ್ನು ಜರುಗಿಸೋದು. ಅಂದರೆ ಯಾವ ರೀತಿ ಏನು ಎತ್ತ ಮಾರ್ಗಸೂಚಿ, ಆ ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ವಿಪರೀತವಾಗಿ ಡ್ರಗ್ಸ್ ಸಿಕ್ಕಿದೆ. ಹಿಂದೆಂದೂ ಕೂಡ ಕಂಡು ಕೇಳರಿಯದಷ್ಟು. ಇದರ ಅರ್ಥ ಏನು? ಯಾರನ್ನು ಹಿಡಿದ್ರೂ ಕೂಡ ಗೊತ್ತಾಗ್ತಿರೋದೇನಪ್ಪ ಅಂತಂದರೆ ಹೊಸ ವರ್ಷದ ಸಂಭ್ರಮಾಚರಣೆಗೋಸ್ಕರ. ಇದು ಹೊಸ ವರ್ಷದ ಸಂಭ್ರಮಾಚರಣೆನ ಹೇಳೋಕ್ಕೆ ಸಾಧ್ಯನಾ? ಇದನ್ನು ನಾನು ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡಲ್ಲಿದ್ದೆ. ಇದೇ ಟೈಮಲ್ಲಿ ಯಾರೂ ಕುಣಿಲಿಲ್ಲ, ಕುಪ್ಪಳಿಸ್ಲಿಲ್ಲ. ಅಲ್ಲೆಲ್ಲ ಲೈಟ್ ಹಾಕ್ಕೊಂಡಿದ್ರು, ಒಬ್ರಿಗೊಬ್ರು ವಿಶ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇಲ್ಲಿ ನಮ್ಮಲ್ಲಿ ಅತಿ ಹುಚ್ಚಾಟ. ಇದು ಯಾವ ಸೀಮೆ ಹೊಸ ವರ್ಷಾಚರಣೆ ಅನ್ನೋದು ದೇವರಿಗೆ ಗೊತ್ತು.